ನಾಡಿಗೆ ಭಗವಂತನ ಅನುಗ್ರಹ ದೊರಕಿ ಜನತೆ ವಿಶೇಷವಾಗಿ ನಮ್ಮ ಕೃಷಿಕ ಬಂಧುಗಳು ಅವರ ಒಂದು ವೃತ್ತಿಯಲ್ಲಿ ನೆಮ್ಮದಿಯ ಬದುಕನ್ನು ಕಾಣಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೂ ಸಹ ಇವತ್ತಿನ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಹಿನ್ನೆಲೆ ಈ ದಿನ ನಾನು ಕೋಲಾರಕ್ಕೆ ಬರಬೇಕಾಯಿತು. ನಾನು ಕೋಲಾರಕ್ಕೆ ಬರದೇ ಇದ್ದರೂ ಕೋಲಾರಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳ ಬಗ್ಗೆ ನಮ್ಮ ಲೋಕಸಭಾ ಸದಸ್ಯರು ಮಲ್ಲೇಶ್ ಬಾಬು ಅವರು ಪ್ರತಿನಿತ್ಯ ಈ ಒಂದು ಜಿಲ್ಲೆಗೆ ಪ್ರಮುಖವಾಗಿರತಕ್ಕಂಥ ನೀರಾವರಿ ಸೌಲಭ್ಯದ ಬಗ್ಗೆ ಮತ್ತು ನಮ್ಮ KGFನ ಯಾವೊಂದು ಗೋಲ್ಡ್ ಮೈನ್ನಲ್ಲಿ ಇವತ್ತು ಒಂದು ಯಾವುದೇ ರೀತಿಯ ಚಟುವಟಿಕೆಗಳಿಲ್ಲ, ಅದಕ್ಕೆ ಏನಾದರೂ ಒಂದು ಕಾರ್ಯಕ್ರಮ ರೂಪಿಸಬೇಕು ಅಂತಕ್ಕಂಥದ್ದು ಪ್ರತಿನಿತ್ಯ ನನ್ನ ಜೊತೆ ಚರ್ಚೆ ಮಾಡ್ತಾರೆ. ಬಹುಶಃ ನಾನು ಒಂದು ಸಲ ಬೆಮ್ಮೆಲ್ನ ಒಂದು ಧರಣಿಯೇ ನಡೀತಿತ್ತು, ಆ ಸಂದರ್ಭದಲ್ಲಿ ಬಂದಿದ್ದೆ. ನಾನು ಎಲೆಕ್ಷನ್ ಮುಂಚೆ ಅಲ್ಲ, ಆಗಲೇ MP ಆಗಿ ಮಂತ್ರಿ ಆಗಿ ಬಂದಿದ್ದೆ. ಇಲ್ಲಿ ಇವತ್ತಿನ ಈ ಒಂದು ಕೋಲಾರ ಜಿಲ್ಲೆಯ ಪ್ರವಾಸ ನಾನಿದ್ದು ನಾಳೆ ದಿನ ಮೈಸೂರಿನಲ್ಲಿ ಒಂದು ಮಾಧ್ಯಮದ ಸ್ನೇಹಿತರನ್ನು ಉದ್ದೇಶಿಸಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮಂಡನೆ ಮಾಡಲಿರ್ತಕ್ಕಂಥ ಬಜೆಟ್ಟಿನ ಪ್ರಮುಖವಾದಂಥ ಅಂಶಗಳನ್ನು ನಾಳೆ ದಿನ ಮೈಸೂರಿನಲ್ಲಿ ನಾಡಿನ ಜನತೆಗೆ ತಲುಪಿಸಬೇಕು ಅಂತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಪದೇ ಪದೇ ಅವರ ಹಲವಾರು ತಪ್ಪುಗಳನ್ನು, ಅವರ ವೈಫಲ್ಯಗಳನ್ನು ಕೇಂದ್ರ ಸರ್ಕಾರದ ಮೇಲೆ ದೂರನ್ನು ಹೊರಿಸ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ ಅತ್ಯಂತ ಪ್ರಮುಖವಾದಂಥ ಅಂಶ ಪ್ರತಿನಿತ್ಯ ತಾವುಗಳೇ ಪ್ರಚಾರ ಮಾಡ್ತಾ ಇದ್ದೀರಿ, ಅದರ ಬಗ್ಗೆ ಜನತೆ ಮುಂದೆ ಇಡ್ತಾ ಇದ್ದೀರಿ ಪ್ರಚಾರ ಅನ್ನೋದಕ್ಕಿಂತ ಹೆಚ್ಚಾಗಿ. ಈ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನೋ ಒಂದು ವಿಶ್ವಾಸ ಇಟ್ಟು ಜನತೆ ಕೊಟ್ಟಂಥ 135 136 ಸ್ಥಾನ ಏನು ಗೆದ್ದಿದ್ದಾರೆ. ನಾನು ಈ ಸರ್ಕಾರದ 2.5 ವರ್ಷದ ಆಡಳಿತದ ಬಗ್ಗೆ ವಿವರವಾಗಿ ಹೇಳಬೇಕಾದಂತೂ ಅನವಶ್ಯಕ. ಈಗಾಗಲೇ ಇವತ್ತು ಬಹುಶಃ ನಮ್ಮ ಯುವ ಜನತಾದಳದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿಯವರು ಬೆಂಗಳೂರಿನಲ್ಲಿ ಮೆಟ್ರೋ ದರವನ್ನು ಈಗ 5% ಏರಿಸ್ತಕ್ಕಂಥ ವಿಷಯದಲ್ಲಿ ಯಾವ ನ್ಯೂನ್ಯತೆಗಳನ್ನು ರಾಜ್ಯ ಸರ್ಕಾರದಲ್ಲಿ ಆಗಿದೆ, ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಹಿಡಿದು ಅದರ ಬಗ್ಗೆ ಸುದೀರ್ಘವಾಗಿ ಹೇಳಿ ಬಂದಿದ್ದಾರೆ ಬೆಂಗಳೂರಿನ ಪತ್ರಿಕಾಗೋಷ್ಠಿನಲ್ಲಿ. ನಾನು ಒಂದು ನಿಮ್ಮೆಲ್ಲರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು, ಬಹುಶಃ 2014 ನಾನೊಂದು ಮದುವೆ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅವತ್ತು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಚುಂಚನಗಿರಿ ಕ್ಷೇತ್ರದ ಮಹಾಸ್ವಾಮೀಜಿಯವರನ್ನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರನ್ನು ಕೊಡ್ತಕ್ಕಂಥ ಎತ್ತಿನಹೊಳೆಯಿಂದ ಕಾರ್ಯಕ್ರಮದ ಯೋಜನೆಗೆ ಲೋಕಸಭೆಯ ಚುನಾವಣೆಯ ಡಿಕ್ಲೇರ್ ಆಗ್ತಕ್ಕಂಥ ಹಂತದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು, ಶಂಕುಸ್ಥಾಪನೆ. ಅವತ್ತು ನಾನು ಹೇಳಿದೆ, ಅವರು ಅವತ್ತು ಹೇಳಿದ್ದು ಒಂದೇ ವರ್ಷದಲ್ಲಿ ನೀರು ತಂದು ಕೊಟ್ಬಿಡ್ತೀವಿ ಅಂದರು ಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ. ನಾನು ನಮ್ಮ ಹಳ್ಳಿಯ ಒಂದು ಸೊಗಡಿನ ಭಾಷೆಯಲ್ಲಿ, ಯಾಕೆಂದರೆ ನಾವೆಲ್ಲ ರೈತರ ಕುಟುಂಬದಲ್ಲಿ ಬಂದವರು, ಹಳ್ಳಿ ವಾತಾವರಣದಲ್ಲಿ ಬಂದಂಥವ್ರು, ಸುಮ್ಮನೆ ಒಂದು ಉದಾಹರಣೆ ಕೊಟ್ಟೆ.
ಅವ್ರು ನಿಜಕ್ಕೂ ಒಂದೆರಡು ವರ್ಷದಲ್ಲಿ ನೀರನ್ನು ಎತ್ತಿನೊಳ್ಳೆ ನೀರನ್ನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹರಿಸಿದ್ರೆ ನಾನು ತಲೆ ಬೋಡಿಸ್ಕೊತೀನಿ ಅಂತ ಹೇಳಿದ್ರು ಪದ. ಅದಕ್ಕೆ ಅವ್ರು ಹೇಳಿದ್ರು ಅವ್ರ ತಲೆಯಲ್ಲಿ ಕೂದಲೇ ಇಲ್ಲ, ಅವ್ರೇನು ಬೋಡಿಸ್ಕೊತಾರೆ ಅಂತ. ಹೌದು, ಈಗ ಅವತ್ತು ಸ್ವಲ್ಪ ಒಂಚೂರಾದರೂ ಇತ್ತು. ಈಗ ಈ ಸರ್ಕಾರದ ನಡವಳಿಕೆಗಳ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಉದುರೋಯ್ತಿದೆ. ನಮ್ಮ ಪರಿಸ್ಥಿತಿ ಇಲ್ಲಿ ತಂದಿಟ್ಟಿದ್ದಾರೆ ಈ ರಾಜ್ಯದ ಜನತೆ. ಎಷ್ಟು ವರ್ಷ ಆಯ್ತು? ಈಗ 10 ವರ್ಷ ಆಯಿತು. ನೀರು ಕೊಡ್ತೀವಿ ಅಂತ ಹೇಳಿದ ನಂತರ ಎತ್ತಿನೊಳೆ 10 ವರ್ಷ ಆಗಿದೆ. ಮೊನ್ನೆ ದಿನ CAG ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವ್ಯಾವ ರೀತಿಯಲ್ಲಿ ಎತ್ತಿನ ಹೊಳೆಯ ಯೋಜನೆಯ ವಿಷಯದಲ್ಲಿ ಕಳಪೆ ಗುತ್ತಿಗೆದಾರರಿಗೆ ಕೆಲಸ ಕೊಟ್ಟು ಎಷ್ಟು ಅನಾಹುತಗಳಾಗಿದೆ, ಎಷ್ಟು ದುಡ್ಡಿನ ಲೂಟಿಯಾಗಿದೆ. ಈಗ ಅದರ ಯೋಜನಾ ವೆಚ್ಚ 33,000 ಕೋಟಿಗೆ ಹೋಗಿದೆ. 8,000 ಕೋಟಿ ಆಯಿತು, ಆಮೇಲೆ 14,000 ಕೋಟಿ ಆಯಿತು, ಆಮೇಲೆ 23,000 ಕೋಟಿ ಆಯಿತು, ಈಗ 33,000 ಕೋಟಿಗೆ ತಗೊಂಡೋಗಿದ್ದಾರೆ. ಇದೇ ಈ ಸರ್ಕಾರದ ಸಾಧನೆಗಳು. ಅದರ ಜೊತೆಗೆ ಬಹುಶಃ ನಿಮ್ಮ ಶ್ರೀನಿವಾಸಪುರದ ಬುದ್ಧಿಜೀವಿ ಶಾಸಕರು, ಬಹುಶಃ ನಮ್ಮ ರಾಜ್ಯದಲ್ಲಿ ಅಂಥ ಶಾಸಕರು ಇನ್ನು ಬರೋಕ್ಕೆ ಸಾಧ್ಯವೇ ಇಲ್ಲ. ಈಗೇನೋ ರೈತರನ್ನ ಭಿಕ್ಷೆ ಬಿಡಬೇಡಿ ಅಂತಾರೆ. ಆ ಭೂಮಿ ವಿಷಯದ ಅದು ಆಮೇಲೆ ಹೇಳೋಣ. ಇಲ್ಲಿ ಎತ್ತಿನ ಹೊಳೆ ನೀರನ್ನು ಕೊಡಿ ಅಂತ ಅಂದ್ಬಿಟ್ಟು ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನ ಕೊಳಚೆ ನೀರನ್ನ ಟರ್ಷಿಯರಿ ಪ್ಲ್ಯಾಂಟ್ ಹಾಕಿ ಅದನ್ನು ಶುದ್ಧೀಕರಣ ಮಾಡಿದೆ. ಈ 2 ಜಿಲ್ಲೆಯ ಜನತೆ ಏನು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಅವರ ಬದುಕಿನ ಜೊತೆ ಹೋರಾಟ ಮಾಡ್ತಾ ಅವರ ಬದುಕಿಗೆ ಕೊಳ್ಳಿ ಇಡ್ತಾ ಇದ್ದೀರಿ. ಇದನ್ನು ಕೇಳಲಿಕ್ಕೆ ಬಯಸ್ತೀನಿ. ತೆಗಿರಿ, ಇವತ್ತು ಹಲವಾರು ಸಂಶೋಧನೆಗಳು, ಕೆಲವು IITಯ ವರದಿಗಳನ್ನು ತೆಗಿರಿ. ಈ ನೀರನ್ನು ಬಿಟ್ಟ ಮೇಲೆ ಈ ಜಿಲ್ಲೆಗಳಲ್ಲಿ ಎಷ್ಟು ಕ್ಯಾನ್ಸರ್ಗಳು ಇವತ್ತು ಮನುಷ್ಯನ ದೇಹಕ್ಕೆ ಪರಿಣಾಮ ಬೀರ್ತಾ ಇದೆ. ಆ ಕಾಯಿಲೆಗಳಿಗೆ ಈ ಭಾಗದಲ್ಲಿ ಬೆಳೀತಕ್ಕಂಥ ಬೆಳೆಯನ್ನು ಮೊದಲು ವಿದೇಶಗಳಲ್ಲಿ ಪೈಪೋಟಿ ಮಾಡಿ ತಗೊಳ್ಳೋರು. ಇವತ್ತು ಎಲ್ಲಿಗೆ ಬಂದಿದೆ ಪರಿಸ್ಥಿತಿ, ರೈತರ ಪರಿಸ್ಥಿತಿ? ಈಗ ಮೊನ್ನೆ ಏನೋ ಹೇಳಿದ್ದಾರೆ, ನಮ್ಮ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು, ಈಗ ಈ ಜಿಲ್ಲೆಯವರು ಬೆಂಗಳೂರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಬೇರೆ ರಾಜಕೀಯಕ್ಕೆ ಬರ್ಬೋದು. ಜನತೆಯ ಕಷ್ಟಗಳಿಗೆ ಬಂದಿದ್ದು ಯಾವಾಗ ಬಂದಿದ್ದಾರೆ ಗೊತ್ತಿಲ್ಲ ನನಗೆ, ಬಂದಿದ್ದಾರೆ. ಈಗ ಅದೆಂತದ್ದು ನಿನ್ನೆ ಒಂದು ಸಭೆ ಮಾಡೋರಂತ 2 ದಿವಸದಿಂದ. ಆ ಸಭೆಯಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ಎಲ್ಲರನ್ನೂ ಕರೆಸಿ ಏನು ಚರ್ಚೆ ಮಾಡಿ ಈಗ 2027 ಜೂನ್ ಜುಲೈಗೂ ಏನೋ ನೀರು ಕೊಡ್ತೀವಿ ಅಂತ ಹೇಳಿದ್ದ ಒಂದು ಸಭೆ ಮಾಡಿ. ಆ ಕಾಲುವೆಗಳು ಕಟ್ಟಿರ್ತಕ್ಕಂಥ ಪರಿಸ್ಥಿತಿ ಏನಿದೆ, ಸುಮಾರು 2,900 ಕೋಟಿ ವೆಚ್ಚದಲ್ಲಿ ಮೋಟ್ರ್ಗಳು ಮತ್ತು ಕೆಲವು ಅದಕ್ಕೆ ಬೇಕಾದಂಥ ತಾಂತ್ರಿಕ ವಸ್ತುಗಳನ್ನೇನು ಕೊಂಡುಕೊಂಡಿದ್ದಾರೆ, ಅವೆಲ್ಲ ಇವತ್ತು ಜಂಕ್ ಹಿಡಿದೋಗಿದೆ ಅಂತೇಳಿ CAG ರಿಪೋರ್ಟ್ ಕೊಟ್ಟವರು. ಯಾವುದೂ ಇವತ್ತು ಉಪಯೋಗ ಬರಲ್ಲ ಅಂತೇಳಿ. ಇದು ಇರತಕ್ಕಂಥ ವಾಸ್ತವಾಂಶ. ಕೋಲಾರ ಜಿಲ್ಲೆಯ ಜನತೆಯ ಜೊತೆ ಚೆಲ್ಲಾಟ ಇವತ್ತೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಇವತ್ತು ಅಟ್ಲೀಸ್ಟ್ ಟರ್ಷಿಯರಿ ಪ್ಲ್ಯಾಂಟ್ನಾದರೂ ಹಾಕಿ ನೀರು ಕೊಟ್ಟಿದ್ರೆ ಅಭಿನಂದಿಸ್ಬೋದಾಗಿತ್ತು. ಸದ್ಯ ಒಂದು 2 ವರ್ಷ ಮಳೆ ಚೆನ್ನಾಗಾಯಿತು. ಮಳೆ ಚೆನ್ನಾಗಿದ್ದರಿಂದ ಸ್ವಲ್ಪ ಕೊಳಚೆ ನೀರುಗಳು ಹೊರದು ಹೋಗಿದೆ ಹೊರಗಡೆ. ಇವತ್ತು ಬೋರ್ವೆಲ್ಗಳ ಪರಿಸ್ಥಿತಿ ಏನಾಗಬೇಕಾಗಿತ್ತು? ನಾವು 2006-7 ಯರಗೋಳು ಪ್ರಾಜೆಕ್ಟು ಮಾಧ್ಯಮದ ಸ್ನೇಹಿತರೆ ನಾನು ಕಣ್ಸೇರಿಸಿದ್ರಿ. ಚಿತ್ರಾವತಿ ನದಿ ಡ್ಯಾಮಿನ ಇನಾಗ್ರೇಷನ್ಗೆ ಬಂದಾಗ ನಮ್ಮ ಬಾಗೇಪಲ್ಲಿನಲ್ಲಿ ಅವತ್ತು ಸಂಯುಕ್ತ ಕರ್ನಾಟಕದ ಪತ್ರಿಕೆ ಬರೆದಿರಿ ನೀವು ಯರಗೋಳು ಬಗ್ಗೆ. ನಿಮ್ಮ ವರದಿ ನೋಡಿದ್ರೆ ನಾನು ತೀರ್ಮಾನ ಮಾಡಿದೆ ಯರಗೋಳು ಪ್ರಾಜೆಕ್ಟ್ ಮಾಡಲಿಕ್ಕೆ. ಡ್ಯಾಮ್ ಕಟ್ಟೋದು, ಇನ್ನೂ ಆ ನೀರನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದರೆ ಗೊತ್ತಿರ ಮಾಡ್ಕೊತಾ ಇದ್ದಾರೆ ಏನೋ ಗೊತ್ತಿರಪ್ಪ ನನಗೆ. ಯರಗೋಳ್ದೇನೋ ಆಗಿಲ್ಲ, ಅದು ಇನ್ನೂ ನೀರು ಕೊಡ್ತಿಲ್ಲ ಅಂತ ಕೊಡ್ತಾ ಇದ್ದಾರ.
ಅಟ್ಲೀಸ್ಟ್ ಆ ನೀರನ್ನಾದ್ರೂ ಅದನ್ನ ನಾನು ಹೇಳ್ತೇನೆ, ಆ ಎರಗೋಳನ್ನ ಅತ್ಯಂತ ಪರಿಶುದ್ಧವಾದ ನೀರನ್ನು KC ವ್ಯಾಲಿಗೆ ಉಪಯೋಗ ಮಾಡ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಈ ಜನಗಳ ಮುಂದೆ ಏನಾಗಬೇಕು ಅಂತ ಮಾಡಿದಿರಿ. ಹಲವಾರು ತಾಲೂಕಲ್ಲಿ ವಿಕಲಚೇತನರನ್ನ ನಾನು ನೋಡಿದ್ದೀನಿ. ನಾನು ಮುಖ್ಯಮಂತ್ರಿ ಇದ್ದಾಗ 2006-7ರಲ್ಲಿ ಜನತಾ ದರ್ಶನದಲ್ಲಿ ಕನಿಷ್ಠ ಒಂದು 50 ಜನ ಇರೋರು ವಿಕಲಚೇತನರು. ನಾನು ಕಣ್ಣಾರೆ ನೋಡಿರ್ತಕ್ಕಂಥದ್ದು. ಈ ರೀತಿಯ ಈ ಒಂದು ಜಿಲ್ಲೆ ಜೊತೆ ಚೆಲ್ಲಾಟ ಯಾಕೆ ಆಡ್ತಾ ಇದ್ದೀರಿ? ನೀರಾವರಿ ಮಂತ್ರಿಗಳು ಆದರೆ ಭಾಳ ಗಡುವುಗಳು ಕೊಟ್ಬಿಟ್ರು ನೀರು ಬರೋ ವಿಷಯದಲ್ಲಿ. ಇನ್ನು ಎಷ್ಟು ದಿವಸ ಆಗುತ್ತೆ ಅನ್ನೋ ಸತ್ಯನಾದ್ರೂ ಹೇಳ್ಬೇಕಲ್ಲ. ದುಡ್ಡಂತೂ ಹೊರದೋಯ್ತಾ ಇದೆ, ದುಡ್ಡು ಯಥೇಚ್ಛವಾಗಿ ಹೊರದೋಗ್ತಾ ಇದೆ. ಅದು ಏನೇನಾಗಿದೆ ಕರ್ಮಕಾಂಡಗಳು ಈಗ ಹೇಳಿದ್ರು ಈ ಸರ್ಕಾರಕ್ಕೆ. ಯಾವ ರೀತಿ ದಾಖಲೆ ಕೊಡಿ ಅಂತಾರೆ. ಏನು ದಾಖಲೆ ಕೊಡ್ತೀರಿ? ಪ್ರತಿಯೊಂದಕ್ಕೂ ದಾಖಲೆ. ಅದೆಂತದೋ ಮೊನ್ನೆ 2.5 ಕೋಟಿ ಹೇಳಿದ್ರು ಅಂತ ಹೇಳಿ 25 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದು, ಅದಕ್ಕಿಂತಲೂ ದಾಖಲೆ ಬೇಕಾ ಅಬಕಾರಿ ಇಲಾಖೆನಲ್ಲಿ? ನಾನದು ಘೋಷಣೆ ಮಾಡಿದ ದಿವಸನೇ ಹೇಳಿದೆ, 700 ಚಿಲ್ಲರೆ ಹೊಸದಾಗಿ ಅಂಗಡಿ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ರಲ್ಲ, CL7 ಯಾವುದು ಹೇಳಿದ ದಿವಸನೇ ಹೇಳಿದೆ, ಅದು ಘೋಷಣೆ ಮಾಡಿದ ದಿವಸನೇ ಇದು ದುಡ್ಡು ಹೊಡೆಯೋ ಕಾರ್ಯಕ್ರಮ ಅಂತ ಹೇಳಿ. ಯಾವ ದಾಖಲೆ ಬೇಕು ನಿಮ್ಗೆ ಇದಕ್ಕೆ? ಸದ್ಯ ಈ ಗಲಾಟೆ ನಡೀತಿದೆಯಲ್ಲ, ನಮ್ಮ ಪಕ್ಷದ ಹೆಸರು ಎಲ್ಲೂ ಬರಲಿಲ್ಲ ದೇವರಿಂದ, ಜನತಾದಳದ್ದು. ನಾನು ಇವ್ರ ಜೊತೆ ಸರ್ಕಾರ ಮಾಡಿದಾಗ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ, ಫೈನಾನ್ಸ್ ಸೆಕ್ರೆಟರಿಗೆ, ಈ ಇಲಾಖೆ ನಾನು ಯಾರ ಕೈಗೂ ಕೊಡಲ್ಲ. ನನಗೆ ಬೇಕಾಗಿರೋದು ನನ್ನ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ನನಗೆ ದುಡ್ಡಿನ ಅವಶ್ಯಕತೆ ಏನಿದೆ. ಸೋರಿಕೆ ಆಗೋದು ಬೇಡ. ಇವೆಲ್ಲ ಮಂತ್ಲಿ ಕಲೆಕ್ಷನ್ಗಳು ಇವೆಲ್ಲ ಏನು ನಡೀತಿದೆ ಅದೆಲ್ಲ ನನ್ನ ಇದರಲ್ಲಿ ಬರಬಾರ್ದು ಅಂತ ಹೇಳಿ ಅವರಿಗೆ ಸಂಪೂರ್ಣ ಜವಾಬ್ದಾರಿ ಕೊಟ್ಟು ಸಾಲ ಮನ್ನಾ ಹಣ ಜೋಡಿಸ್ತಕ್ಕಂಥದ್ದಕ್ಕೆ ನಾನು ಆ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ನಡ್ಕೊಂಡಿರೋದು. ಇದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಈ ರೀತಿಯ ಈ ಸರ್ಕಾರಗಳು ಏನು ನಡೀತಾ ಇದೆ, ಇನ್ನು ಎಷ್ಟು ವರ್ಷ ಬೇಕು ನಿಮಗೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ತರಲಿಕ್ಕೆ? ಇವತ್ತು ನನಗೆ ನಮ್ಮ ಮಲ್ಲೇಶ್ ಬಾಬು ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಏನಾದರೂ ಮಾಡಿ ಕೃಷ್ಣ